ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಶ್ರಾವಣ ಸೋಮವಾರದ ಹಿನ್ನೆಲೆ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತ ಸಾಗರ. ಬಾಪು ನಗರದಲ್ಲಿ ವಿಜೃಂಭಣೆಯಿಂದ ಜರುಗಿದ ಪಲ್ಲಕ್ಕಿ ಉತ್ಸವ. ಇನ್ನು ಮುಂದೆ ಕಲಬುರಗಿ ಜನರಿಗೆ ಸಿಗಲಿದೆ OIOT ಅಪ್ಲಿಕೇಶನ್ ಆಟೋ ಸೇವೆ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಮಾದಿಗ ಸಮಾಜದಿಂದ ತಮಟೆ ಚಳುವಳಿ. ಸಿದ್ದಾಜಿ ಅಪ್ಪ ದೇವಸ್ಥಾನದಲ್ಲಿ ಅದ್ದೂರಿ ಪಲ್ಲಕ್ಕಿ ಮೆರವಣಿಗೆ. ಈಗ ವಾರ್ತೆಗಳ ವಿವರ. ಶ್ರಾವಣ ಮಾಸದ ಕಡೆಯ ಸೋಮವಾರದ ಅಂಗವಾಗಿ ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ಶರಣಬಸವೇಶ್ವರ ದೇವಸ್ಥಾನಕ್ಕೆ ನಾಡಿನ ವಿವಿಧೆಡೆಯಿಂದ ಭಕ್ತ ಸಾಗರವೇ ಹರಿದು ಬಂದಿತ್ತು. ನಗರ ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯಿಂದ ಬೆಳಗ್ಗೆಯೇ ಭಕ್ತರು ಶರಣಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಶರಣರ ದರ್ಶನ ಪಡೆದುಕೊಂಡರು. ಶ್ರಾವಣ ಮಾಸ ಬಂದರೆ ಸಾಕು ಕಲ್ಯಾಣ ಕರ್ನಾಟಕದ ಪ್ರಸಿದ್ಧ ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಸಾಗರೋಪಾದಿಯಾಗಿ ಭಕ್ತರು ಆಗಮಿಸುತ್ತಾರೆ. ಅಂತೆಯೇ ಶ್ರಾವಣ ಮಾಸದ ಕೊನೆಯ ಸೋಮವಾರದ ಹಿನ್ನೆಲೆ ಕರ್ನಾಟಕ ಮಾತ್ರವಲ್ಲದೆ ನೆರೆಯ ಆಂಧ್ರ, ಮಹಾರಾಷ್ಟ್ರ ಸೇರಿದಂತೆ ಇತರ ರಾಜ್ಯಗಳಿಂದಲೂ ಭಕ್ತಾದಿಗಳು ಶರಣಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಶರಣಬಸವೇಶ್ವರರ ದರ್ಶನ ಪಡೆದರು. ಶ್ರಾವಣ ಸೋಮವಾರದ ಅಂಗವಾಗಿ ಶರಣಬಸವೇಶ್ವರರ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಲಾಗಿದೆ. ನಾಡಿನ ಮತ್ತು ನೆರೆಯ ರಾಜ್ಯಗಳಿಂದ ಆಗಮಿಸಿದ ಭಕ್ತಾದಿಗಳಿಗೆ ದೇವಸ್ಥಾನ ಆಡಳಿತ ಮಂಡಳಿ ಹಾಗೂ ಭಕ್ತರಿಂದ ಪ್ರಸಾದದ ವ್ಯವಸ್ಥೆ ಮಾಡ. ಶರಣಬಸವೇಶ್ವರರ ದೇವಸ್ಥಾನ ಆವರಣದಲ್ಲಿ ಎಲ್ಲಿ ನೋಡಿದರಲ್ಲಿ ಜನ ಸೇರಿದ್ದರಿಂದ ಜಾತ್ರೆಯ ವಾತಾವರಣವೇ ಸೃಷ್ಟಿಯಾಗಿತ್ತು. NCC
कटल
ನಗರದ ವಾರ್ಡ್ ನಂಬರ್ 33ರಲ್ಲಿನ ಬಾಪು ನಗರದಲ್ಲಿನ ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ಮಾಂಗರವಾಡಿ ಸಮಾಜದಿಂದ ಶ್ರೀ ರೇವಣಸಿದ್ದೇಶ್ವರರ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ಜರುಗಿತು. ದೇವಸ್ಥಾನ ಸಮಿತಿ ವತಿಯಿಂದ ಬಾಪು ನಗರದಲ್ಲಿನ ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ಮಾಂಗರವಾಡಿ ಸಮಾಜದಿಂದ ಶ್ರೀ ರೇವಣಸಿದ್ದೇಶ್ವರರ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ಜರುಗಿತು. ಭಕ್ತರೆಲ್ಲ ಒಂದಾಗಿ ದೇವರ ಪಲ್ಲಕ್ಕಿ ಉತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಿದರು. ರೇವಣಸಿದ್ದೇಶ್ವರ ಮಹಾರಾಜ್ ಕಿ ಜೈ ಎಂದು ಘೋಷಣೆ ಕೂಗುವ ಮೂಲಕ ನಗರದ ವಿವಿಧ ರಸ್ತೆಯಲ್ಲಿ ಪಲ್ಲಕ್ಕಿ ಮೆರವಣಿಗೆ ಸಾಗಿತು. छोटा मोठा राणा मारायच्या ते 12 वाजून गेलं 12:30 वाजलं. ಈ ಸಂದರ್ಭದಲ್ಲಿ ವಿಕ್ರಮ್ ಪೂಜಾರಿ, ಶಶಿರ್ ಪೂಜಾರಿ, ಯಾದವ್ ಉಪಾಧ್ಯಾಯ, ಸದಾಶಿವ್ ಉಪಾಧ್ಯಾಯ, ಶಾಹಿದ್ ಪಾಟೀಲ್, ಈಶ್ವರ್ ಉಪಾಧ್ಯಾಯ, ದಿಲ್ದಾರ್ ಉಪಾಧ್ಯಾಯ, ರಾಮಾನಂದ್ ಉಪಾಧ್ಯಾಯ, ಮುರಳಿ ಉಪಾಧ್ಯಾಯ, ಸುಧೀರ್ ಉಪಾಧ್ಯಾಯ, ಅಮಿತ್ ಪಾಟೀಲ್, ಈಶ್ವರ್ ಪಾಟೀಲ್, ಸುಜಿತ್ ಪಾಟೀಲ್, ರಾಜ್ ತಿಲಕ್ ಉಪಾಧ್ಯಾಯ, ಶಿವಕುಮಾರ್ ಪಾಟೀಲ್, ಆಚಾರ್ಯ ಉಪಾಧ್ಯಾಯ, ನಾರಾಯಣ್ ಉಪಾಧ್ಯಾಯ, ರಘು ಉಪಾಧ್ಯಾಯ, ಶುಕಿಲ್ ಉಪಾಧ್ಯಾಯ, ಕಾಶಿಂ ಉಪಾಧ್ಯಾಯ, ಅಶೋಕ್ ಸಾಳೆ, ರಾಜೇಶ್ ಕಾಳೆ, ರಾಜೇಶ್ ಉಪಾಧ್ಯಾಯ, ಗುರುಪ್ರಸಾದ್ ಪಾಟೀಲ್, ಕೃಷ್ಣ ಪ್ರಸಾದ್ ಪಾಟೀಲ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಕಲಬುರಗಿ ನಗರದಲ್ಲಿ ನೂತನವಾಗಿ ಆವಿಷ್ಕಾರಗೊಂಡ OIOT ಅಪ್ಲಿಕೇಶನ್ ಮೂಲಕ ಪ್ರಯಾಣಿಕರು ಆಟೋ ಬುಕ್ ಮಾಡುವ ಮೂಲಕ ಸೌಲಭ್ಯವನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಲಕ್ಷ್ಮೀಕಾಂತ್ ಮಾಲಿ ಪಾಟೀಲ್ ಅವರು ತಿಳಿಸಿದರು. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಈ ಕುರಿತು ಮಾಹಿತಿ ಹಂಚಿಕೊಂಡರು. ನೂತನವಾಗಿ ಆವಿಷ್ಕಾರಗೊಂಡ OIOT ಅಪ್ಲಿಕೇಶನ್ ಇನ್ನು ಮುಂದೆ ಕಲಬುರಗಿಯಲ್ಲಿ ಸೇವೆ ಆರಂಭಿಸಿದ್ದು ಕಲಬುರಗಿ ನಗರದ ಜನತೆ ಇದರ ಲಾಭ ಪಡೆದುಕೊಳ್ಳಬೇಕು.
ಇನ್ನು ಅಪ್ಲಿಕೇಶನ್ ಸರ್ಕಾರದ ನಿಯಮದ ಪ್ರಕಾರ ಆವಿಷ್ಕಾರ ಮಾಡಲಾಗಿದೆ. ಯಾವುದೇ ಹೆಚ್ಚಿನ ದರ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಹೀಗಾಗಿ ಸಾರ್ವಜನಿಕರು ಈ ಅಪ್ಲಿಕೇಶನ್ ಲಾಭ ಪಡೆದುಕೊಳ್ಳುವ ಮೂಲಕ ತಾವು ಇದ್ದಲ್ಲೇ ಆಟೋ ಬುಕ್ ಮಾಡಬಹುದು ಎಂದು ತಿಳಿಸಿದರು. ಕಲಬುರಗಿ ನಗರದಲ್ಲಿ ನೂತನವಾಗಿ OIOT ಎಂಬ ಹೊಸ ಒಂದು ಅಪ್ಲಿಕೇಶನ್ ಬಂದಿದೆ. ಇದು ಫುಲ್ ಗೌರ್ಮೆಂಟ್ ಸಪೋರ್ಟೆಡ್. ಇದು ಯಾವುದೇ ರೀತಿಯಾದ ಹೆಚ್ಚಿಗೆ ದುಡ್ಡಿಲ್ಲ. ಸರ್ಕಾರದ ಏನು ನಿಗದಿಪಡಿಸಿದ ದುಡ್ಡದ ಅದೇ ಅದ. ಮಿನಿಮಮ್ 30 ರೂಪಾಯಿ ಅದ ಪರ್ ಕಿಲೋಮೀಟ್ರ್ 15. ಮತ್ತು ನೀವು ವೇಟಿಂಗ್ ಚಾರ್ಜ್ ಅದು ಏನು ಎಕ್ಸ್ಟ್ರಾ ಅದ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅದೇ ಅದ. ಇದು ಇನ್ನೊಂದು ಇದ್ರೊಳಗೆ ಏನಪ್ಪ ಅಂದರೆ ಡಿಜಿಟಲ್ ಮೀಟ್ರ್ ಕೊಟ್ಟನ. ಯಾವುದೇ ರೀತಿ ಬುಕ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಬುಕ್ ಮಾಡಿದ್ರಿ ಅಂದ ನಿಮ್ಮ ಮನೆಗೆ ಬರ್ತಾ ಬುಕ್ ಮಾಡಿಲ್ಲ ಇನ್ ಕೇಸ್ ಎಲ್ ಬಿ ನೀವು ಸಿಕ್ಕರೆ ಇದರಿಂದ ಡೈರೆಕ್ಟಾಗಿ ಮೀಟ್ರ್ ಮ್ಯಾಗ ಹೋಗ್ಬೋದು. ಇದಕ್ಕಿಂದ ಎಲ್ಲರೂ ಸಂಪೂರ್ಣ ಬೆಂಬಲ ಕೊಡಬೇಕು. ಇದಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟು ಇದು ಸಪೋರ್ಟ್ ಮಾಡ್ಬೇಕಂತ ನಾನು ಇದು ಈಗ ಆಲ್ರೆಡಿ ಒಂದು 100 ಗಾಡಿ ಇದರಲ್ಲಿ ಬುಕ್ ಆಗಿವೆ ಸರ್. ಇನ್ನೂ ಕಸ್ಟಮರ್ ಡಿಮ್ಯಾಂಡ್ ಪ್ರಕಾರ ಹೆಚ್ಚಿನ ರೀತಿಯಲ್ಲಿ ಚಾಲಕರು ನೋಂದಣಿ ಆಗಬೇಕು ಮತ್ತು ಇದು ಹೆಚ್ಚಿನ ರೀತಿಯಲ್ಲಿ ಕಸ್ಟಮರ್ ಉಪಯೋಗಿಸಿ ಇದಕ್ಕೊಂದು ಬೆಂಬಲ ಮಾಡ್ಬೇಕಂತೀವಿ ನಾವು. ಇದು OIOT ಎಂಬ ಒಂದು ಅಪ್ಲಿಕೇಶನ್ ಆದರೆ ಅದ್ರ ಮುಖಾಂತರ ಬುಕ್ ಮಾಡ್ಬೇಕು ಸರ್. ಬುಕ್ ಮಾಡಿದ್ರೆ ಇದು ಎಂದ ಬಂದುಬಿಡ್ತದೆ ಸರ್. ಇದು ಮಿನಿಮಮ್ 30 ರೂಪಾಯಿ ಅದ ಸರ್. ಇದು ಸಿಟಿ ಅಂತ ಅದ ಸರ್. ಸಿಟಿ ಒಳಗೆ ಪೂರ ಎಲ್ಲ ಕಡೆ ಅದ ಸರ್. ರೈಟ್. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಮಾದಿಗ ಸಮಾಜದಿಂದ ತಮಟೆ ಚಳುವಳಿ. ಸಿದ್ದಾಜಿ ಅಪ್ಪ ದೇವಸ್ಥಾನದಲ್ಲಿ ಅದ್ದೂರಿ ಪಲ್ಲಕ್ಕಿ ಮೆರವಣಿಗೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಮಾದಿಗ ಸಮುದಾಯದಿಂದ ಬೃಹತ್ ತಮಟೆ ಚಳುವಳಿ ನಡೆಸುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಲಾಯಿತು. ಜಾತಿ ಉಪಜಾತಿ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಮಾಡುವ ಮೂಲಕ ಸಂಭ್ರಮಾಚರಣೆ ಮಾಡಿದ ಮಾದಿಗ ಸಮುದಾಯದ ಮುಖಂಡರು ಬಳಿಕ ನಗರದ ಎಸ್ಪಿಪಿ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಬೃಹತ್ ತಮಟೆ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಮುಖಂಡರು, ಸರ್ಕಾರ ಕಾಲಹರಣ ಮಾಡದೆ ನಾಗಮೋಹನ್ ದಾಸ್ ವರದಿ ಆಧರಿಸಿ ಒಳ ಮೀಸಲಾತಿ ಜಾರಿ ಮಾಡಬೇಕು. ಕೆಲ ಸಮುದಾಯಗಳು ಉದ್ದೇಶಪೂರ್ವಕವಾಗಿ ವಿರೋಧ ಮಾಡುವ ಮೂಲಕ ಸಂವಿಧಾನ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಒಳ ಮೀಸಲಾತಿ ಹೋರಾಟ ಇವತ್ತಿನ ದಿನ ಗುಲ್ಬರ್ಗಾ ನಗರದ ಡಿಸಿ ಕಚೇರಿಯಿಂದ ತಿಮ್ಮಾಪುರಿ ಸರ್ಕಲ್ ಇಂದ ಡಿಸಿ ಕಚೇರಿವರೆಗೂ ಎಲ್ಲರೂ ಕೂಡಿ ಎಲ್ಲ ಒಕ್ಕಟ್ಟಿನಿಂದ ಬಂದು ಇವತ್ತು ಒಂದು ಮನವಿ ಸಲ್ಲಿಸಿದ್ವಿ. ಮನವಿ ಏನಂದ್ರೆ ನಾವು ಇಷ್ಟೇ ಬೇಡ್ಕೊಳ್ಳೋದು ಸರ್ಕಾರಕ್ಕೆ, ನಾಳೆ ದಿನ ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಇಟ್ಟಿದ್ದೀರಿ ತಾವೆಲ್ಲ. ಆ ಮೀಟಿಂಗ್ನಲ್ಲಿ ಮಾದಿಗರ ಪರವಾಗಿ ತಾವು ಧ್ವನಿ ಎತ್ತಬೇಕು. ಎಲ್ಲ ಸಚಿವರಿಗೆ ಹೇಳ್ತಾ ಇದ್ದೀನಿ, ಎಲ್ಲರೂ ಸಚಿವರಿಗೆ ಹೇಳ್ತೀನಿ. ನಮ್ಮ 35 ವರ್ಷದಿಂದ ಹೋರಾಟ ಇದೆ. 35 ವರ್ಷಗಳಿಂದ ಹೋರಾಟ ಮಾಡ್ಕೊಂತ ಎಲ್ಲ ಒಕ್ಕೂಟ ಎಲ್ಲ ನಮ್ಮ
ಸಂಘಟನೆಗಳಿಂದ ಇಷ್ಟು ದಿನ ಮಾಡ್ಕೊಂಡು ಹಿರಿಯರು ಮಾಡ್ಕೊಂಡು ಇಲ್ಲಿ ತನಕ ಬಂದರೆ ಈಗ ನಾವು ಶುರು ಮಾಡಿದ್ದೀವಿ. ಮತ್ತು ಇದೇ ರೀತಿ ನನ್ನ ಮಕ್ಕಳು ಮಾಡಬಾರ್ದು ಮುಂದೆ. ಇದೇನದ ನಾಳೆ ಬರ್ತಕ್ಕಂಥ 19ನೇ ತಾರೀಕು ನೀವೇನು ಡಿಸಿಷನ್ ತೊಗೊಂತೀರಿ ಅದು ಒಂದು ಒಳ್ಳೆಯ ಡಿಸಿಷನ್ ಆಗಿರಬೇಕು. ಮಾದರಿಗೆ ಒಂದು ಸಿಹಿ ಊಟ, ಒಂದು ಮನೆಯಲ್ಲಿ ಹೋಳಿಗೆ ಮಾಡುವ ಉದ್ದೇಶದಿಂದ ತಾವು ರಿಸಲ್ಟ್ ಕೊಡ್ಬೇಕಂತೇಳಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. 1 ವರ್ಷ ಆಯ್ತು ನಮ್ದು ಸುಪ್ರೀಂ ಕೋರ್ಟ್ ಆದೇಶ ಆಗಿ, ಯಾಕೆ ಮಾಡಿಲ್ಲಪ್ಪ, ಏನಾಗಿತ್ತು? ಇನ್ನಾದ್ರೂ ಮತ್ತೆ ಇನ್ನ ತಿಕ್ಕಿ ಹೇಳತ್ತೀರಿ. ಇನ್ನು ನಾಳೆ ನಾಡ್ದು ಇನ್ನೊಂದು 2 ದಿನ ಬಿಟ್ಟು ವಿಶೇಷ ಕ್ಯಾಬಿನೆಟ್ ಅದು ಮಾಡಕ್ಕೆ ಏನು ಪ್ರಾಬ್ಲಮ್? ನಿಮ್ದು ಒಳ ಮೀಸಲಾತಿ ವರದಿ ಬಂದಿದೆ, ಸದಾಶಿವ ಆಗ ವರದಿ ಆಯ್ತು, ಕಾಂತರಾಜ್ ವರದಿ ಆಯ್ತು, ಮಾಧುಸ್ವಾಮಿದು ವರದಿ ಆಯ್ತು. ಈಗ ಮೋಹನ್ ದಾಸ್ ಅವರು ವರದಿನೂ ತಾವೇ ತೆಗಿಸಿದ್ರಿ, ತಾವೇ ಕ್ಯಾಬಿನೆಟ್, ತಾವೇ ಮಂತ್ರಿಗಳು, ತಾವೇ ರೊಕ್ಕ ಕೊಟ್ರಿ ಮಾಡ್ಲಿಕ್ಕೆ. ಇಷ್ಟೆಲ್ಲ ಮಾಡ್ಕೊಂಡ್ರು ಇನ್ನು ಮತ್ತೆ 19 ತಾರೀಕು ಹೇಳಿದ್ರೆ ಆಯ್ತಪ್ಪ, 19ಗೆ ಮಾಡ್ರಿ, ನೀವು ಹೇಳ್ದಂಗೆ ಕೇಳ್ತೀವಿ. 19 ತಾರೀಕು ಮಿಸ್ ಆಗ್ಬೇಡು. ಇಷ್ಟೇ ದಯಮಾಡಿ ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಬರ್ತಕ್ಕಂಥ ನಾಳೆ ದಿನ ಎಲ್ಲರೂ 4 ಗಂಟೆಗೆ ನಾವು ಎಲ್ಲರೂ ಟಿ ವಿ ಮುಂದೆ ಇರ್ತೀವಿ, ಎಲ್ಲರೂ ವಿಧಾನಸೌಧದ ಮುಂದೆ ಇರ್ತಾರೆ. ಸ್ವಲ್ಪ ಜನ ಅವರಿಗೆ ಒಳ್ಳೆಯ ಸುದ್ದಿ ಕೊಡ್ಬೇಕಂತೇಳಿ ನಾ ಇಡೀ ಕ್ಯಾಬಿನೆಟ್ ಮಂತ್ರಿಗಳಿಗೂ ಹಾಗೂ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ರಾಜು ವಾಡೇಕರ್. ಮಾದಿಗ ಮಹಾ ಒಕ್ಕೂಟ ವತಿಯಿಂದ ಒಂದು ತಮಟೆ ಚಳುವಳಿ ಮುಖಾಂತರ ಒಂದು ನಾಳೆ ನಡೆಯುವಂಥ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿಯ ಸಲುವಾಗಿ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದೆವು. ಸುಮಾರು 30 ವರ್ಷಗಳಿಂದ ಒಂದು ಮಾದಿಗರ ಒಂದು 3 ದಶಕಗಳ ಹೋರಾಟವನ್ನು ಈಗ ಕೊನೆ ಕ್ಷಣಗಣನೆಯಲ್ಲಿದೆ. ಅದಕ್ಕೋಸ್ಕರ ಈ ನಾಳೆ ನಡೆಯುವಂಥ ಒಂದು ಸಚಿವ ಸಂಪುಟದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಯಥಾವತ್ತಾಗಿ ಜಾರಿ ಮಾಡೋದ್ರ ಮುಖಾಂತರ ಮಾನ್ಯ ಅಹಿಂದ ನಾಯಕರಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಜಾರಿ ಮಾಡಬೇಕಂತೇಳಿ ನಮ್ಮ ಮನವಿ. ಸುಮಾರು 30 ವರ್ಷದಿಂದ ನಾವು ಮಾದಿಗರು ವಿವಿಧ ಹೋರಾಟಗಳು, ಬೃಹತ್ ಸಮಾವೇಶ ಆಗಿರ್ಬೋದು, ತಮಟೆ ಚಳವಳಿ ಆಗಿರ್ಬೋದು, ಅರಬೆತ್ತಲೆ ಮೆರವಣಿಗೆ ಆಗಿರ್ಬೋದು, ಅದು 30 ವರ್ಷಗಳಿಂದ ಹೋರಾಟ ಮಾಡ್ಕೊತಾ ಬಂದಿದ್ದೆವು. ಆಳುವಂಥ ಸರ್ಕಾರಗಳು ಯಾವುದೇ ಒಂದು ನಮ್ಮ ಒಳ ಮೀಸಲಾತಿ ಜಾರಿ ಮಾಡುವ ಸಲುವಾಗಿ ಮುಂದೆ ಬಂದಿಲ್ಲ. ಈಗ ನಮಗೆ ಒಂದು ಮಾದಿಗರಿಗೆ ಉಸಿರು ಸಿಕ್ಕಿರುವಂಥ ಕಾರಣ ಏನಪ್ಪ ಅಂತಂದರೆ 1/8/2024 ಸುಪ್ರೀಂ ಕೋರ್ಟ್ ಒಂದು ಆದೇಶ ಬಂತು. ಕರ್ನಾಟಕ ಆಯಾ ರಾಜ್ಯಗಳ ವಿವೇಚನೆಗೆ ಒಳ ಮೀಸಲಾತಿ ಜಾರಿಗೆ ಮಾಡುವುದು ಬಿಟ್ಟಿದೆ ಅಂತಂಥೇಳಿ ಅದಕ್ಕೋಸ್ಕರ ಒಂದು ಸುಪ್ರೀಂ ಕೋರ್ಟದ ಆದೇಶವನ್ನು ನಾವು ಸ್ವಾಗತಿಸ್ತಾ ಕಾಂಗ್ರೆಸ್ ಸರ್ಕಾರ ಸುಮಾರು 1 ವರ್ಷಗಳಿಂದ ಕಾಲಹರಣ ಮಾಡ್ಕೊತಾ ಬಂದು ಇವತ್ತೇ ಒಂದು ಏಕಸದಸ್ಯ ಆಯೋಗ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿ ಅದು ವೈಜ್ಞಾನಿಕವಾಗಿ ಮತ್ತು ನಿಖರವಾಗಿ ಸಾಮಾಜಿಕ, ಆರ್ಥಿಕ, ಔದ್ಯೋಗಿಕ ಒಂದು ನಿಖರವಾದ ದತ್ತಾಂಶವನ್ನು ಸಂಗ್ರಹ ಮಾಡಿ ಸರ್ಕಾರಕ್ಕೆ ಒಂದು ಉತ್ತಮ ರೀತಿಯಾದ ಒಂದು ವರದಿಯನ್ನು ಕೊಟ್ಟಿದೆ. ಆ ವರದಿಯನ್ನು ಜಾರಿ ಮಾಡಲಿಕ್ಕೆ ಒಂದು ಕ್ಯಾಬಿನೆಟ್ 16ನೇ ತಾರೀಕಿತ್ತು, ಅದು ಮುಂದೂಡಿ 19ನೇ ತಾರೀಕಿಗೆ ಮುಂದೂಡ್ಕೊತಾ ಬಂದಿರುತ್ತಾರೆ. ಅದಕ್ಕೋಸ್ಕರ 19ನೇ ತಾರೀಕು ಯಾವುದೇ ಕಾರಣ ಹೇಳಲಾರದೆ ಯಥಾವತ್ತಾಗಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಜಾರಿಗೆ ಮಾಡಬೇಕು. ಹಿಂದೆ ಮಾಡಿರ್ತಕ್ಕಂಥ ಎಜೆ ಸದಾಶಿವ ಆಯೋಗ ಆಗಿರ್ಬೋದು, ಮಾಧುಸ್ವಾಮಿ ಆಯೋಗ ಆಗಿರ್ಬೋದು, ಮಾದರ ಪರವಾಗಿ ಅತಿ ಹೆಚ್ಚಿನ ಜನಸಂಖ್ಯೆ ಒಂದು ಉಳ್ಳವರು ಯಾರಾಗಿದ್ದಾರೆ ಕರ್ನಾಟಕದಲ್ಲಿ ನಂಬರ್ 1 ಜಾತಿಯಪ್ಪ ಅಂತಂದರೆ ಅದು ಮಾದಿಗ ಸಮಾಜ. ಈ 37 ಲಕ್ಷ ಇರ್ತಕ್ಕಂಥ ಮಾದಿಗ ಸಮಾಜಕ್ಕೆ ಇವತ್ತು ಕೆಲವೊಂದು ಬಲಗಾಯ ಸಮುದಾಯದವರು ನಮ್ಮ ಬಲಗಾಯ ಸಮುದಾಯವನ್ನು ಮಾದಿಗ ಸಮಾಜದಲ್ಲಿ ಸೇರಿಸುವಂಥ ವಾದವನ್ನು ಮಾಡ್ತಿದ್ದಾರೆ. ಅದು ನಾವು ಬಲಗಾಯ ಸಮಾಜ ಜಾತಿಗಳನ್ನು ಮಾದಿಗ ಸಮಾಜ ಜಾತಿಯಲ್ಲಿ ತೊಗೊಂಡು ನಾವೇನು ಮಾಡೋಣ ಅಂತಂತೆ ನಾನು ಅವ್ರಿಗೆ ಆಗ್ರಹ ಮಾಡ್ತೀನಿ. ಅದಕ್ಕೋಸ್ಕರ ನಮ್ಮ ಸಮುದಾಯ ಜನಸಂಖ್ಯೆ ಎಷ್ಟಿದೆ ಅಷ್ಟು ನಮಗೆ ನ್ಯಾಯ ಸಿಕ್ಕರೆ ಸಾಕು. ಅದಕ್ಕೋಸ್ಕರನೇ ಈ 30 ವರ್ಷದಿಂದ ಹೋರಾಟ ನಿರಂತರವಾಗಿ ಮಾಡ್ಕೊತಾ ಬಂದಿದ್ದೇವೆ. ಇದು ಒಂದು ವರದಿ ಆಗಬೇಕು, ಇದು ಒಂದು ದತ್ತಾಂಶ ಆಗಬೇಕು ಅನ್ನೋಂಥ ಒಂದು ಓಲೈಕೆ ಯಾರ್ದು ಇತ್ತಪ್ಪ ಅಂದ್ರೆ ಮೊದಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಬಲಗಾಯ ಸಮುದಾಯದ ಒತ್ತಾಯನೇ ಜಾಸ್ತಿ ಆಗಿತ್ತು. ಅದರಲ್ಲಿ ಎಲ್ಲ ಸಚಿವರದ್ದು ಮತ್ತು ಶಾಸಕರದ್ದು ಒತ್ತಾಯ ಆಗಿತ್ತು. ಅದಕ್ಕೋಸ್ಕರ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಒಂದು ವರದಿಯನ್ನು ತಾವೇ ಒಂದು ನಾಗಮೋಹನ್ ದಾಸರೇ ಒಂದು ಆ ಒಂದು ವರದಿಗೆ
ಆ ವರದಿಗೆ ಉತ್ತಮವಾದ ವ್ಯಕ್ತಿ ಅಂತಂಥೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅವರು ವೈಜ್ಞಾನಿಕವಾಗಿ ನಿಖರವಾಗಿ ಒಂದು ದತ್ತಾಂಶ ಕೊಟ್ಟಿದ್ದಾರೆ. ನಾವು ಮಾದಿಗ ಸಮಾಜದ ವತಿಯಿಂದ ಅದನ್ನು ಸ್ವಾಗತಿಸುತ್ತೇವೆ. ಯಥಾವತ್ತಾಗಿ ನಾಳೆ ಬರುವಂಥ ಸಚಿವ ಸಂಪುಟದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಜಾರಿಗೆ ಮಾಡೋದ್ರ ಮುಖಾಂತರ ಮಾದಿಗ ಸಮಾಜಕ್ಕೆ ಒಂದು ಒಳ್ಳೆ ಸಿಹಿ ಸುದ್ದಿ ಕೊಡಬೇಕಂತಂದರೆ ಈ ಮಾಧ್ಯಮದ ಮುಖಾಂತರ ಒಂದು ಹೇಳಕ್ಕೆ ಇಚ್ಛಪಡ್ತೀನಿ. ಒಂದು ವೇಳೆ ಜಾರಿ ಮಾಡಲಿಲ್ಲಪ್ಪ ಅಂತಂದರೆ ಈ ರಾಜ್ಯದಲ್ಲಿ ಉಗ್ರವಾದ ಹೋರಾಟವನ್ನು ಈ ಮಾದಿಗ ಸಮಾಜ ಹಮ್ಮಿಕೊಳ್ತದೆ. ನಾಳೆ 19ನೇ ತಾರೀಕು ನಾವು 20ನೇ ತಾರೀಕಿಗೆ ಒಂದು ರೋಡಿಗಿಳುವಂಥ ಒಂದು ಪ್ರಸಂಗ ಬರ್ತದೆ. ಒಂದು ಯಾವುದೇ ರೀತಿ ಸರ್ಕಾರದ ಸಚಿವರಾಗಲಿ ಮುಖ್ಯಮಂತ್ರಿಗಳಲ್ಲಿ ನಾವು ಬೀದಿಯಲ್ಲಿ ಓಡಾಡಲಿಕ್ಕೆ ಕೊಡಲಂತ ಈ ಮಾಧ್ಯಮದ ಮುಖಾಂತರ ನಾವು ಎಚ್ಚರಿಕೆ ಮಾಡ್ತಿದ್ದೇವೆ. ಉಗ್ರವಾದ ಕ್ರಾಂತಿಕಾರ ನಮ್ಮದು, ಇದರಲ್ಲಿ ನಮ್ಮ ಜೀವ ಹೋದರೂ ಪರವಾಗಿಲ್ಲ, ನಾವು ಒಳ ಮೀಸಲಾತಿ ಪಡಿತೀವಿ ಅಂತಂತೇಳಿ ಈ ಮಾಧ್ಯಮದ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀವಿ. ರಂಜಿತ್. ಪ್ರತಿಭಟನೆಯಲ್ಲಿ ಮಾದಿಗ ಸಮುದಾಯದ ಮುಖಂಡರಾದ ಶ್ಯಾಮ್ ನಾಟೇಕರ್, ರಾಜು ವಾಡೇಕರ್, ಲಿಂಗರಾಜ್ ತಾರಫೈಲ್, ಭೀಮಣ್ಣ ಬೆಲ್ಲವ್, ಪರಮೇಶ್ವರ್ ಖಾನಾಪುರ್, ಎಎಚ್ ನಾಗೇಶ್, ಬಾಬು ಸುಂಠಾಣ್, ರಮೇಶ್ ವಾಡೇಕರ್, ಗೋಪಾಲರಾವ್ ಕಟ್ಟಿಮನಿ, ನಾಗರಾಜ್ ಗುಂಡುಗುರ್ತಿ, ದಶರಥ್ ಕಲ್ಗುರ್ತಿ, ಮಲ್ಲಿಕಾರ್ಜುನ್ ಜಿನ್ಕೇರಿ, ರಾಜು ನಾಲ್ವಾರ್ಕರ್, ಮನೋಹರ್ ಬೀರ್ನೂರ್, ಗೋಪಾಲ್ ನಾಟೇಕರ್, ದತ್ತು ಭಾಸ್ಗಿ, ಮಲ್ಲಿಕಾರ್ಜುನ್ ಸರಡ್ಗಿ, ಮಂಜುನಾಥ್ ಬಂಡೇಶ್ ರತ್ನಡ್ಗಿ, ಅಮೃತ್ ಸಾಗರ್, ಕಾಶಿನಾಥ್ ನಂದೂರ್, ಶ್ರೀಮಂತ್ ಭಂಡಾರಿ, ಬಸವರಾಜ್ ಬಾಡ್ಯಾಳ್, ಹನುಮಂತ್ ಅಂಕಲ್ಗಿ, ವಿಠಲ್ ವಾಲಿಕಾರ್, ಪ್ರದೀಪ್ ಬಾಚನಹಳ್ಳಿ, ಶಿವಶಂಕರ್ ಬಂದರ್ವಾಡ್, ಮಲ್ಲಿಕಾರ್ಜುನ್ ದೊಡ್ಮನಿ, ಶ್ರೀನಿವಾಸ್ ರಾಮನಾಳ್ಕರ್, ಅನಿಲ್ ಡೊಂಗುರಗಾಂವ್, ಪ್ರದೀಪ್ ಭಾವೆ, ರಂಜಿತ್ ಮೂಲಿಮನಿ, ರಾಜು ಕಟ್ಟಿಮನಿ, ಗುಂಡು ಸಂಗವಾರ್, ಪ್ರಹ್ಲಾದ್ ಹಡ್ಗಿಲ್ಕರ್, ಮಂಜುನಾಥ್ ಲೆಂಟಿ, ಸಚಿನ್ ಕಟ್ಟಿಮನಿ ಇನ್ನಿತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಶಹಾ ಬಜಾರ್ ಬಡಾವಣೆಯಲ್ಲಿರುವ ಚನ್ನಮಲ್ಲೇಶ್ವರ ನಗರದಲ್ಲಿನ ಶ್ರೀ ಸಿದ್ದಾಜಿ ಅಪ್ಪ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಉತ್ಸವವು ವಿಜೃಂಭಣೆಯಿಂದ ಜರುಗಿತು. ಶ್ರೀ ಸಿದ್ದಾಜಿ ಅಪ್ಪ ಗೌಳಿ ಸಮಾಜದ ವತಿಯಿಂದ ನಗರದ ಶಹಾ ಬಜಾರ್ ಬಡಾವಣೆಯಲ್ಲಿರುವ ಚನ್ನಮಲ್ಲೇಶ್ವರ ನಗರದಲ್ಲಿನ ಶ್ರೀ ಸಿದ್ದಾಜಿ ಅಪ್ಪ ದೇವಸ್ಥಾನದಲ್ಲಿ ಸಿದ್ದಾಜಿ ಅಪ್ಪ ಅವರ ಪಲ್ಲಕ್ಕಿ ಉತ್ಸವವು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಗೌಳಿ ಸಮಾಜದ ಭಕ್ತರು ಹಾಗೂ ಬಡಾವಣೆಯ ಭಕ್ತರೆಲ್ಲ ಒಂದಾಗಿ ಉತ್ಸವವನ್ನು ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಆಚರಿಸಿದರು. ಈ ವೇಳೆ ಮಾತನಾಡಿದ ಮುಖಂಡರು, ಸಿದ್ದಾಜಿ ಅಪ್ಪ ಅವರ ಕೃಪಾಶೀರ್ವಾದದಿಂದ ದೇವಸ್ಥಾನದಲ್ಲಿ 4ನೇ ವರ್ಷದ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತಿದ್ದು, ಸಂಭ್ರಮದಲ್ಲಿ ಬಡಾವಣೆಯ ಜನರೆಲ್ಲ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಎಂದು ತಿಳಿಸಿದರು. ಸಿದ್ದಾಜಿಯಪ್ಪ ಗೌಳಿ ಸಮಾಜ್ ಕಲಬುರಗಿ ವತಿಯಿಂದ ಇವತ್ತಿನ ದಿವಸ ಶ್ರೀ ಸಿದ್ದಾಜಿಯಪ್ಪ ದೇವಸ್ಥಾನದ ಪಲ್ಲಕ್ಕಿ ಉತ್ಸವ 4ನೇ ವರ್ಷದ ಅಂಗವಾಗಿ ಅತಿ ವಿಜೃಂಭಣೆಯಿಂದ ಇವತ್ತಿನ ದಿವಸ ಏನದ ಅಂತಂದ್ರೆ ನಾವು ಕಲಬುರಗಿ ಚನ್ನಮಲ್ಲೇಶ್ವರ ನಗರ ಶ್ರೀ ಸಿದ್ದಾಜಿಯಪ್ಪ ದೇವಸ್ಥಾನದಿಂದ ಪಲ್ಲಕ್ಕಿ ಉತ್ಸವವನ್ನು ತೆಗೆದುಕೊಂಡು ಹುಮ್ನಾಬಾದ್ ಬೇಸ್ ಮುಖಾಂತರ ಚೌಕ್ ಮುಖಾಂತರ ಪ್ರಕಾಶ್ ಟಾಕೀಸ್ ಮುಖಾಂತರ ಮತ್ತೆ ತಿರುಗಿ ಏನದಂತಂದ್ರೆ ನಮ್ಮದು ಸಮಾಜದ ದೇವಸ್ಥಾನಕ್ಕೆ ಏನದ ಪಲ್ಲಕ್ಕಿ ಹೋಗುತ್ತೆ. ಅದೇ ರೀತಿ ಇವತ್ತಿನ ದಿವಸ ಈ ಒಂದು ಪಲ್ಲಕ್ಕಿ ಉತ್ಸವದಲ್ಲಿ ಅತಿ ಉತ್ಸಾಹದಿಂದ ನಮ್ಮ ಅಕ್ಕ ತಂಗಿಯರು ಹಾಗೂ ನಮ್ಮ ಸಮಾಜದ ಬಂಧುಗಳು ಹಾಗೂ ಅತಿ ಉತ್ಸಾಹದಿಂದ ಇಷ್ಟೆಲ್ಲ ಬೆಳಗ್ಗೆಯಿಂದ ಮಳೆ ಇದ್ದರೂ ಕೂಡ ಒಂದು ಅತಿ ಉತ್ಸಾಹದಿಂದ ಈ ಒಂದು ಪಲ್ಲಕ್ಕಿ ಉತ್ಸವದಲ್ಲಿ ಭಾಗವಹಿಸಿ ಪುನೀತರಾಗಿದ್ದಾರೆ ಅಂತ ಹೇಳಬೇಕು. ಮತ್ತು ಅವರಿಗೆಲ್ಲ ನಾನು ಸಮಾಜದ ವತಿಯಿಂದ ಹೃತ್ಪೂರ್ವಕವಾದ ಒಂದು ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ಸಮಾಜದ ಶ್ರೀ ಸಿದ್ದಾಜಿಯಪ್ಪ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀ ರಾಣೋಜಿ ದಾಂಡ್ಗೆ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ರಮೇಶ್ ಲಾಲ್ ಬಂದ್ರೆ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಒಂದು ಪಲ್ಲಕ್ಕಿ ಉತ್ಸವವನ್ನು ಕಳೆದ 4 ವರ್ಷದಿಂದ ಸತತವಾಗಿ ಅವರು ನಡೆಸಿಕೊಂಡು ಅತಿ ಶಾಂತತೆಯಿಂದ ಹಾಗೂ ಎಲ್ಲರ ಸಹಕಾರದಿಂದ ಈ ಒಂದು ಪಲ್ಲಕ್ಕಿ ಉತ್ಸವವನ್ನು 4ನೇ ವರ್ಷ ಅವರು ಪೂರೈಸಿದ್ದಕ್ಕಾಗಿ ಸಮಾಜದ ವತಿಯಿಂದ ನಾನು ಅವರಿಗೆ ಹೃತ್ಪೂರ್ವಕವಾದ
ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಒಂದು ಪಲ್ಲಕ್ಕಿ ಉತ್ಸವ ಮುಗಿದ ನಂತರ ದೇವಸ್ಥಾನದಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಎಲ್ಲ ಬಂಧುಗಳು ಹಾಗೂ ಸಮಾಜದ ಎಲ್ಲ ಭಗಿನಿಯರು ಆ ಒಂದು ಪ್ರಸಾದವನ್ನು ಸೇವಿಸಿ ಪುನೀತರಾಗಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಉತ್ಸವದಲ್ಲಿ ಸಂಘದ ಅಧ್ಯಕ್ಷರಾಗಿ ರಾಣೋಜಿ ದಾಡ್ಗೆ, ಪ್ರಧಾನ ಕಾರ್ಯದರ್ಶಿಯಾದ ರಮೇಶ್ ಲಾಲ್ ಭಂದ್ರೆ ಸೇರಿದಂತೆ ಗೌಳಿ ಸಮಾಜದ ಅನೇಕ ಮುಖಂಡರು ಹಾಗೂ ಭಕ್ತರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಶ್ರಾವಣ ಸೋಮವಾರದ ಹಿನ್ನೆಲೆ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತ ಸಾಗರ. ಬಾಪು ನಗರದಲ್ಲಿ ವಿಜೃಂಭಣೆಯಿಂದ ಜರುಗಿದ ಪಲ್ಲಕ್ಕಿ ಉತ್ಸವ. ಇನ್ನು ಮುಂದೆ ಕಲಬುರಗಿ ಜನರಿಗೆ ಸಿಗಲಿದೆ OIOT ಅಪ್ಲಿಕೇಶನ್ ಆಟೋ ಸೇವೆ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಮಾದಿಗ ಸಮಾಜದಿಂದ ತಮಟೆ ಚಳುವಳಿ. ಸಿದ್ದಾಜಿ ಅಪ್ಪ ದೇವಸ್ಥಾನದಲ್ಲಿ ಅದ್ದೂರಿ ಪಲ್ಲಕ್ಕಿ ಮೆರವಣಿಗೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.